ದಿನದರ್ಶನ ವೀಕ್ಷಕ ಬಾಂಧವರಿಗೆಲ್ಲ ಹೊಸ ವರ್ಷದ ಶುಭಾಶಯಗಳನ್ನು ನನ್ನ ಅಂತರಂಗದ ಮಾತುಗಳ ರೂಪದಲ್ಲಿ ತಮ್ಮೆಲ್ಲರಿಗೂ ಹೇಳ್ತಾ ಇದ್ದೇನೆ. 2020ನೇ ಇಸ್ವಿಯಲ್ಲಿ ತಮ್ಮೆಲ್ಲರ ಸಹಕಾರ ಅದ್ಭುತವಾಗಿತ್ತು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಅನೇಕ ಸಾಹಿತಿಗಳು, ನೃತ್ಯಗಾರ್ತಿಯರು, ಸಂಗೀತಗಾರರು ಈ ದಿನದರ್ಶನ ಸಂಚಿಕೆಗೆ ಸಹಕರಿಸಿ ಇವುಗಳನ್ನು ವೈಭವೀಕರಿಸಿದ್ದೀರಾ. ಲಕ್ಷಾಂತರ ಜನರ ಮೆಚ್ಚುಗೆಗೆ ನೀವೆಲ್ಲರೂ ಕಾರಣ ಅಂತ ನಾನು ತಿಳಿಸಕ್ಕೆ ಇಷ್ಟಪಡ್ತೇನೆ. ಸುಮಾರು 9ನೇ ಶತಮಾನದಲ್ಲಿ ಜೈನ ಸಾಹಿತ್ಯದಲ್ಲಿ ಪಂಪ, ರನ್ನ, ಪೊನ್ನ, ರತ್ನಾಕರ ವರ್ಣಿ ಹೀಗೆ ಅನೇಕರು ಈ ಕನ್ನಡ ಸಾಹಿತ್ಯಕ್ಕೆ ಅಭೂತವಾದಂತಹ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ನಾಟ್ಯರಾಣಿ ಶಾಂತಲೆ ಆಗಿರಬಹುದು, ದಾನಚಿಂತಾಮಣಿ ಅತ್ತಿಮೊಬ್ಬೆ, ಮತ್ತೆ ಅಬ್ಬಕ್ಕದೇವಿ ರಾಜಕಾರಿಣಿ, ವ್ಯಾಪಾರ ವ್ಯವಹಾರದ ಪಟುವಾಗಿದ್ದಂತಹ ಸ್ತ್ರೀ ಶಕ್ತಿ, ಪುರುಷ ಶಕ್ತಿಗಳಿಂದ ನಮ್ಮ ಜೈನ ಧರ್ಮ ಸುಮಾರು 9-10ನೇ ಶತಮಾನದಲ್ಲಿ ಗಗನಮುಖಿಯಾಗಿ ಬೆಳೆದಿತ್ತು. ಇತ್ತೀಚೆಗೆ ಇದರ ನಾವೇ ಗುರುತಿಸದೆ ಅಥವಾ ಪ್ರೋತ್ಸಾಹಿಸದೆ ಉತ್ಸಾಹಿಗಳಾಗದೆ ನಾವು ಈ ಕ್ಷೇತ್ರಕ್ಕೆ ಕಾಲಿಟ್ಟಿಲ್ಲ ಅಂತ ಅನ್ಕೊಳ್ತೇನೆ. ಈಗ ಬರುವಂತಹ 2021ನೇ ಇಸ್ವಿಯನ್ನ ನಾವು ಎಲ್ಲರೂ ಸೇರಿ ನಮ್ಮ ಸಾಧನೆಗಳಿಂದ ನಾವು ಜೈನ ಸಾಹಿತ್ಯದ ಮರುಸೃಷ್ಟಿಯನ್ನ ಯಾಕೆ ಮಾಡಬಾರದು? ಇತಿಹಾಸದಲ್ಲಿ ನಮ್ಮ ಅಲ್ಲಿರುವಂತಹ ಒಂದು ಸೃಜನಾತ್ಮಕ, ವಿಮರ್ಶಾತ್ಮಕ ದೃಷ್ಟಿಕೋನದಿಂದ ನಾವು ಜೈನ ಕ್ಷೇತ್ರಗಳನ್ನು, ಜೈನದಲ್ಲಿರುವಂತಹ ಅಪ್ರತಿಮ ಪ್ರತಿಭೆಗಳನ್ನು ನಾವು ಸಮಾಜಕ್ಕೆ ತಲುಪಿಸಬಾರದು ಅನ್ನೋದು ನನ್ನ ಆಶಯ ಆಗಿದೆ. ನಮ್ಮ ನಿರ್ಮಾಪಕರಾದ ಬಿ ಪ್ರಸನ್ನಯ್ಯನವರ ಸದುದ್ದೇಶವೂ ಸಹ ಇದೇ ಆಗಿದೆ. ಇಡೀ ದಿನದರ್ಶನ ತಂಡವೇ ನಾವು ನಮ್ಮಲ್ಲಿರುವಂತಹ ಪ್ರತಿಭೆಗಳಿಗೆ ಮುಕ್ತ ವೇದಿಕೆಯನ್ನು ಕಲ್ಪಿಸಿಕೊಟ್ಟು ಅವರಲ್ಲಿರುವ ಕಲೆಯಿಂದ ನಾವು ಸಹ ಪ್ರಯೋಜನವನ್ನು ಪಡೆಯೋಣ ಎನ್ನುವಂತಹದ್ದೇ ನಮ್ಮ ಅಭಿಪ್ರಾಯ. ಈ ಒಂದು ದಿನದರ್ಶನ ಸಂಚಿಕೆಗೆ ತಮ್ಮ ಒಂದು ಪ್ರೋತ್ಸಾಹ ನಮಗೆ ಸದಾ ಇದೇ ರೀತಿ ಇರಲಿ. 2021ನೇ ಇಸ್ವಿಯ ಹೊಸ ವರ್ಷದ ಶುಭಾಶಯಗಳನ್ನು ತಮ್ಮೆಲ್ಲರಿಗೂ ಸಹ ನಾನು ತಲುಪಿಸ್ತಾ ಇದ್ದೇನೆ. ಜೈ ಜಿನೇಂದ್ರ, ಜೈ ದಿನದರ್ಶನ ಕವಿ ಹೇಳಿದ್ದ. ನಿಜವಾಗಿಯೂ ಸಹ ನಮ್ಮಲ್ಲಿ ಅಭೂತವಾದ ಶಕ್ತಿ ಇದೆ. ಅದನ್ನು ನಾವು ಪಸರಿಸೋದಕ್ಕೆ ಹಾಗೂ ವಿಸ್ತರಿಸೋದಕ್ಕೆ ಎಲ್ಲರೂ ಪ್ರಯತ್ನ ಪಡೋಣ ಅಂತ ಮತ್ತೊಮ್ಮೆ ಹೇಳಿ ಶುಭಾಶಯಗಳೊಂದಿಗೆ ನನ್ನ 4 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ.